ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ಇದೀಗ ಕೇಳಿ ಕಾವ್ಯಯಾನದ 65ನೇ ಹೆಜ್ಜೆ. ರಾಮಾಯಣ ಮಹಾಭಾರತಗಳು ಜಗತ್ತಿನ ಶ್ರೇಷ್ಠ ಕಾವ್ಯಗಳಾಗಿ ಮೂಡಿಬರುವುದಕ್ಕೆ ಪ್ರಮುಖ ಕಾರಣ ಅವು ಸಾವಿರಾರು ಸಾಹಿತಿಗಳ ಕವಿಗಳ ಸಾಹಿತ್ಯಕ್ಕೆ ಮೂಲಾಧಾರವಾಗಿ ಒದಗಿ ಬಂದದ್ದು. ಹಲವಾರು ಕವಿ ಸಾಹಿತಿಗಳ ಕುಂಚಗಳಿಂದ ರಾಮಾಯಣ ಮಹಾಭಾರತಗಳು ಮತ್ತೆ ಮತ್ತೆ ನಾವೀನ್ಯದ ರೂಪವನ್ನು ಪಡೆದುಕೊಂಡು ಅವತಾರವನ್ನು ತಾಳಿದವು. ಸಾಹಿತಿಗಳ ಸೃಜನಶೀಲತೆಗೆ ಅವು ಮೂಲ ಬೇರುಗಳು. ಬತ್ತಲೇಶ್ವರ ಕವಿಯು ಬರೆದ ಕೌಶಿಕ ರಾಮಾಯಣ ಅಂತಹುದೇ ಹಲವಾರು ಸೃಜನಶೀಲತೆಯನ್ನು ಮೈ ತಳೆದು ನಿಂತ ಕಾವ್ಯವಾಗಿದೆ. ಕಾವ್ಯವನ್ನು ಓದುವಾಗ ಸುಲಭ ಗ್ರಾಹ್ಯವೆಂದು ತಿಳಿದರೂ ಅಂತರಾರ್ಥವನ್ನು ಅರಿಯುವಾಗ ಕಾವ್ಯದ ನಿಜ ಶ್ರೇಷ್ಠತೆಯು ನಮಗೆ ತಿಳಿಯುತ್ತದೆ. 9ನೇ ಸಂಧಿಯಲ್ಲಿ ವಾಲಿಯ ವಧಾನಂತರದ ಕಥೆಯು ಅನಾವರಣಗೊಳ್ಳುತ್ತದೆ. ವಾಲಿಯ ಕಾಲ ಮುಗಿದ ಬಳಿಕ ಸುಗ್ರೀವನು ಕಿಷ್ಕಿಂಧೆಯ ರಾಜನಾಗುತ್ತಾನೆ. ನಂತರ ಮಳೆಗಾಲವು ಪ್ರಾರಂಭವಾದ ಕಾರಣ ಸೀತಾನ್ವೇಷಣೆಯ ಕಾರ್ಯವನ್ನು ಮಳೆಗಾಲದ ನಂತರ ಆರಂಭಿಸುವುದಾಗಿ ಸುಗ್ರೀವನು ರಾಮನಿಗೆ ತನ್ನ ಪರಿವಾರದೊಡನೆ ಆಶ್ವಾಸನೆಯನ್ನು ನೀಡುತ್ತಾನೆ. ಮಳೆಗಾಲ ಮುಗಿದು ಭೂಮಿಯು ನಳಿಸುತ್ತಾ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಂಡು ಶರದೃತುವು ಬಂದರೂ ಸುಗ್ರೀವನ ಸುದ್ದಿಯಿಲ್ಲ. ವಿಚಾರವೇನೆಂದು ತಿಳಿದು ಬಾ ಎಂದು ಲಕ್ಷ್ಮಣನನ್ನು ಕೋದಂಡಪಾಣಿಯಾದ ಪುರುಷೋತ್ತಮ ಕಳುಹಿಸಿಕೊಡುತ್ತಾನೆ. ಲಕ್ಷ್ಮಣನು ಸುಗ್ರೀವನನ್ನು ಭೇಟಿಯಾಗಲು ಹೋದಾಗ ಕಪಿಗಳು ಮಾಡುತ್ತಿರುವ ಚೇಷ್ಟೆ, ಸುಗ್ರೀವನ ದರ್ಪ ಎಲ್ಲವೂ ಗೋಚರವಾಗುತ್ತದೆ. ಸುಗ್ರೀವನನ್ನು ಲಕ್ಷ್ಮಣನು ಕೊಟ್ಟ ಮಾತಿಗೆ ಸರಿಯಾಗಿ ನಡೆದುಕೊಳ್ಳುವಂತೆ ಎಚ್ಚರಿಸುತ್ತಾನೆ. ಲಕ್ಷ್ಮಣನ ಮಾತನ್ನು ಲಘುವಾಗಿ ಪರಿಗಣಿಸಿದ ಸುಗ್ರೀವನನ್ನು ಆತನ ಜೊತೆಗಾತಿಯಾದ ತಾರೆಯು ಮೂದಲಿಸಿ ಬೈದು ಎಚ್ಚರಿಸುತ್ತಾಳೆ. ವಾಲಿಗೆ ಒದಗಿ ಬಂದ ಅವಸ್ಥೆ ನಿನಗೂ ಬರಬಾರದು ಎಂದಾದರೆ ರಾಮ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂಬುದಾಗಿ ವಿವರಿಸುತ್ತಾಳೆ. ಆಗ ಸುಗ್ರೀವನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಆ ಸಂದರ್ಭದಲ್ಲಿ ಸುಗ್ರೀವನು ನೇರವಾಗಿ ಶ್ರೀರಾಮನ ಬಳಿಗೆ ಓಡೋಡಿ ಬರುತ್ತಾನೆ. ಶರಣು ರಘುಕುಲ ರಾಮ, ಶರಣು ರಘುಕುಲ ರಾಮ, ಜಯ ಜಯ. ಶರಣು ಸೀತಾರಾಮ, ಜಯ ಜಯ. ಜಯ ಜಯ ರಘುಕುಲ ರಾಮ, ಸೀತಾರಾಮ ಶರಣು. ಶರಣು ನೀಲಶ್ಯಾಮ, ಮಂಗಳನಾಮ ಗುಣಧಾಮ. ಶರಣೆನುತ ಸುಗ್ರೀವ ಕಂಡನು. ಮರುತ ಸುತ ನಳ ನೀಲನಂಗದ ಹಿರಿಯ ಜಾಂಬವರೊಡನೆ ಕಪಿಬಲ ಭಾರ ಸಹಿತಂದು ಕರೆಸಲು ಅಂದು ಈರೈದು ದಿಕ್ಕಿನ ತರುಚರೇಶ್ವರ ಭಟರ ಪಡೆಗಳ ಶರಭ ಶತಬಲಿ ಗಂಧಮಾದನ ವೃಷಭ ಸಂಪಾತಿ ಬಿರುದ ಪನಸ ಗವಾಕ್ಷ ಗವಯರು ಹಿರಿಯ ಮೈಂದ ಸುಷೇಣ ತಾರಣರರೆ ಅರರೆ ಕಪಿಬಲ ನೆರೆದುದು ಅರ್ಬುದ ಪದ್ಮ ಪಡೆಗಳಲ್ಲಿ. ರಘುಕುಲ ರಾಮನನ್ನು ಕಂಡು ಜಯಘೋಷವನ್ನು ಮೊಳಗಿಸುತ್ತಾನೆ ಸುಗ್ರೀವ. ನೀಲಶ್ಯಾಮನು
ಮಂಗಳಮಯನು ಗುಣಧಾಮನು ಆದ ಸೀತಾರಾಮನಿಗೆ ಶರಣು ಬರುತ್ತಾನೆ ಸುಗ್ರೀವ. ರಾಮನಿಗೆ ಕೇವಲ ಸುಗ್ರೀವನು ಒಬ್ಬನೇ ಶರಣು ಬರುವುದಲ್ಲ. ಮರುತ ಸುತನಾದ ಆಂಜನೇಯ, ನಳ, ನೀಲ, ಅಂಗದ, ಜಾಂಬವ ಮುಂತಾದ ಕಪಿ ವೀರರೊಡನೆ ಬಂದು ರಾಮ ಚರಣಕ್ಕೆ ಎರಗುತ್ತಾನೆ ಸುಗ್ರೀವ. 10 ದಿಕ್ಕಿನಿಂದಲೂ ಕಪಿ ನಾಯಕರ ಭಟರು ಪಡೆಗಳು ಶರಭ, ಶತಬಲಿ, ಗಂಧಮಾದನ, ವೃಷಭ, ಸಂಪಾತಿ, ಪನಸ, ಗವಾಕ್ಷ, ಗವಯರು, ಮೈಂದ, ಸುಷೇಣ, ತಾರಣ ಮುಂತಾದ ಕಪಿ ಬಲಗಳು ಅರ್ಬುದ ಪದ್ಮ ಸಂಖ್ಯೆಗಳಲ್ಲಿ ಬಂದು ನೆರೆದವು ಎಂದು ಕವಿ ಹೇಳುತ್ತಾನೆ. ಅರ್ಬುದ ಎಂದರೆ ಸಂಖ್ಯಾಶಾಸ್ತ್ರದ ಪ್ರಕಾರ 10 ಕೋಟಿ, ಅಂದರೆ 1 ಮಿಲಿಯನ್ ಎಂದರ್ಥ. ಒಂದು ಪದ್ಮ ಎಂದರೆ 10 ಕೋಟಿ ಕೋಟಿ, ಅಂದರೆ 1 ಟ್ರಿಲಿಯನ್ ಎಂದು ಅರ್ಥ. ಕಪಿಗಳ ಸೇನೆ ಅಷ್ಟು ಸಂಖ್ಯೆಯಲ್ಲಿ ಬಂದು ಸೇರಿದವಂತೆ ರಾಮನ ಹತ್ತಿರ. ಮುಂದೆ ಲೆಕ್ಕ ಲೆಕ್ಕದ ಭಟರು ಕಾಣಿಕೆ ಇಕ್ಕಿ ಕಂಡುದು ಜಾನಕೀಶನ. ಲೆಕ್ಕ ಲೆಕ್ಕದ ಭಟರು ಕಾಣಿಕೆ ಇಕ್ಕಿ ಕಂಡುದು ಜಾನಕೀಶನ. ಮಿಕ್ಕು ಮೀರಿಯೇ ಬಂದು ಕೂಡುವ ಪಡೆಗೆ ಗಡಿಯಿಲ್ಲ. ದಿಕ್ಕು ತೆಕ್ಕನೆ ತೀವಿತಮಮ, ದಿಕ್ಕು ತೆಕ್ಕನೆ ತೀವಿತಮಮ. ಲೆಕ್ಕಿಸುವಡಯ್ಯಯ್ಯೋ, ಲೆಕ್ಕಿಸುವಡಯ್ಯಯ್ಯೋ, ತೀರದು ಅಕ್ಕಟ ಧರೆ ಕುಸಿಯೇ. ಫಣಿಪನ ಕೊರಳು ವೆಂಟಣಿಸೇ. ದಿಕ್ಕುಗಳನ್ನು ಕವಿಯು ಲೆಕ್ಕ ಮಾಡಿದ 10 ಎಂದು. ಆದರೆ ದಿಕ್ಕುಗಳಿಂದ ಬಂದಂತಹ ಕಪಿಸೇನೆಯ ಭಟರು ಲೆಕ್ಕಕ್ಕಿಲ್ಲ. ಲೆಕ್ಕವಿಲ್ಲದ ಭಟರು ಕಾಣಿಕೆಯನ್ನು ತಂದು ಶ್ರೀರಾಮನ ಚರಣದಲ್ಲಿ ಇಟ್ಟು ತಮ್ಮ ಭಕ್ತಿಯನ್ನು ಶರಣಾಗತಿಯನ್ನು ತೋರಿಸುತ್ತಿರುವಾಗ ಆ ಪರಿಗೆ ಮಿತಿಯೇ ಇಲ್ಲ. ಶ್ರೀರಾಮನ ಕಾರ್ಯಕ್ಕೆ ನಾಮುಂದು ತಾಮುಂದು ಎಂದು ಬಂದು ಕೂಡುವ ಕಪಿ ಸೇನೆಯ ಪಡೆಗೆ ಗಡಿಯೇ ಇಲ್ಲ ಎನ್ನುವ ಬತ್ತಲೇಶ್ವರ ಕವಿಯು ಕಪಿ ಸೇನೆಯ ಮಿತಿಯನ್ನು ಅನಂತಗೊಳಿಸುತ್ತಾನೆ, ಅಗಣಿತಗೊಳಿಸುತ್ತಾನೆ. ಬರುವ ಸೇನೆಯನ್ನು ಲೆಕ್ಕ ಹಾಕುವುದಕ್ಕೆ ಅಮ್ಮಮ, ಅಯ್ಯಯ್ಯೋ, ಅಸಾಧ್ಯ ಎನ್ನುವಂತೆ ಆಗುತ್ತಿದೆ. ಧರೆಯೇ ಕುಸಿದಂತೆ ಭಾಸವಾಗ್ತಾ ಇದೆ. ಧರೆಯನ್ನು ಪೊತ್ತ ಆದಿಶೇಷನ ಕೊರಳ ಹೆಡೆಯು ಆವರಿಸಿ ಮುತ್ತಿಕೊಂಡಿದೆಯೋ ಎಂಬಂತೆ ಕಪಿಸೇನೆಯು ಶ್ರೀರಾಮನನ್ನು ಸುತ್ತುವರಿದಿದೆ. ಶ್ರೀರಾಮನ ಒಂದು ಆಜ್ಞೆಗಾಗಿ ಮಾಡಬೇಕಾದ ರಾಮಸೇವೆಯ ಕಾರ್ಯಕ್ಕೆ ಅನುಮತಿಯನ್ನು ಪಡೆಯುವುದಕ್ಕಾಗಿ ಕಾತರದಿಂದ ಕಾಯ್ತಾ ಇದೆ ಕಪಿಸೇನೆ. ಅವನಿಪತಿ ಓಲಗದ ಮಧ್ಯದಿ ರವಿಜ ನುಡಿದನು ತನ್ನ ಸೇನೆಗೆ. ಅವನಿಪತಿ ಓಲಗದ ಮಧ್ಯದಿ ರವಿಜ ನುಡಿದನು ತನ್ನ ಸೇನೆಗೆ. ತವಕದಲ್ಲಿ ಪಡೆ ಜುಟ್ಟು ಕಟ್ಟಿಯೇ ಬರಲಿ ತಾವೀಗ. ಅವನಿಪತಿಗೆ ಎಮ್ಮಾಳುದೋರುವ ಸವೆದು ಬರಲೇಳೆಂಟು ಪದ್ಮವು. ಶಿವನ ಸರಿಬಲರಮಮ, ಶಿವನ ಸರಿಬಲರಮಮ, ಬಂದುದು ರವಿಜನಾಳುಗಳು. ಅವನಿಪತಿ ಎಂಬ ಶಬ್ದ ಪ್ರಯೋಗದೊಂದಿಗೆ ಸೂರ್ಯವಂಶೀಯನಾದ ದಾಶರಥಿಯನ್ನು ಕೇವಲ ಅಯೋಧ್ಯೆಯ ರಾಜ್ಯಕ್ಕೆ ಮಾತ್ರ ರಾಜನನ್ನಾಗಿ ಸೀಮಿತಗೊಳಿಸುವುದಿಲ್ಲ ಕವಿ ಬತ್ತಲೇಶ್ವರ. ಸೂರ್ಯನ ಕಿರಣವು ಬೀಳುವ ಭೂಮಿಯ ಎಲ್ಲ ಭಾಗವೂ ಅವನಿಗೆ ಒಳಪಟ್ಟದ್ದು, ಅವೆಲ್ಲದರ ಚಕ್ರವರ್ತಿ ಎಂಬಂತೆ ಬಿಂಬಿಸುತ್ತಾನೆ. ಶ್ರೀರಾಮನ ಓಲಗದಲ್ಲಿ ಅವನ ಜೊತೆಗಿದ್ದ ಸುಗ್ರೀವನು ತನ್ನ ಎಲ್ಲ ಹಿಂದಿನ ಉದಾಸೀನತೆಯನ್ನು ಜಾಢ್ಯತೆಯನ್ನು ಬದಿಗೊತ್ತುತ್ತಾನೆ. ನಿಜವಾದ ನಾಯಕ ಹೇಗಿರಬೇಕು ಎಂಬುದನ್ನು ಎಲ್ಲರಿಗೂ ತೋರಿಸಿಕೊಡುತ್ತಾನೆ. ಅವನಿ ಪತಿಯಾದಂತಹ ಶ್ರೀರಾಮನ ಓಲಗದಲ್ಲಿ ಸುಗ್ರೀವನು
ಆಜ್ಞೆಯನ್ನು ಹೊರಡಿಸುವ ರೀತಿಯಲ್ಲಿ ಸೇನೆಗೆ ಅವಸರವಾಗಿ ಆದೇಶವನ್ನು ಮಾಡ್ತಾನೆ. ಶ್ರೀರಾಮಚಂದ್ರನ ಸೇವೆಯು ನಮಗೆಲ್ಲರಿಗೂ ದೊರೆತ ಸುವರ್ಣ ಅವಕಾಶವಾಗಿದೆ. ನಮಗೆ ಒದಗಿ ಬಂದ ಭುವನ ಭಾಗ್ಯವಿದು. ಆದ್ದರಿಂದ ರಾಜ ರಾಮನಿಗೆ ನಾವೆಲ್ಲರೂ ತೋರುವ ಆಳುತನಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಬರಬೇಕು. 7 ಪದ್ಮಗಳಲ್ಲಿ ಬಂದ ಕಪಿ ಸೇನೆಯು ಶಿವನ ಸೇನಾ ಸಾಮರ್ಥ್ಯಕ್ಕೆ ಸರಿ ಬಲವಾದಂತೆ ಇದೆ ಎಂದು ಕವಿಯು ಅಲ್ಲಿ ನೆರೆದಿದ್ದ ಕಪಿ ಸೇನೆಯನ್ನು ವರ್ಣಿಸುತ್ತಾನೆ. ಸಂಖ್ಯಾಶಾಸ್ತ್ರದಲ್ಲಿ ಒಂದು ಪದ್ಮ ಎಂದರೆ 100 ಟ್ರಿಲಿಯನ್ ಎಂದಾಗುತ್ತದೆ. ಹಾಗಾದಾಗ 7 ಪದ್ಮಗಳ ಸೇನೆಯ ಮಿತಿಯೆಷ್ಟು? ಅದರ ಅಪರಿಮಿತತೆಯನ್ನು ಓದುಗರಿಗೆ ಈ ಶಬ್ದವು ಒದಗಿಸುತ್ತದೆ. ಸುಗ್ರೀವನ ಆಡಳಿತ ಕೇವಲ ಕಿಷ್ಕಿಂಧೆಗೆ ಮಾತ್ರ ಸೀಮಿತವಲ್ಲ. ಯಾಕೆಂದರೆ ಕಿಷ್ಕಿಂಧೆಯಲ್ಲಿ ಅಷ್ಟು ಸೇನೆಯು ಅಷ್ಟು ಪಡೆಯು ಇರಲಿಕ್ಕೆ ಸಾಧ್ಯವಿಲ್ಲ. 7 ದಿಕ್ಕುಗಳಿಂದ ಭೂಮಿಯ ಎಲ್ಲ ಭಾಗಗಳಿಂದಲೂ ಕಪಿ ಸೇನೆಯು ಕಪಿ ಬಳಗವು ಬಂದಿದೆ ಎಂದರೆ ಸುಗ್ರೀವನ ರಾಜತ್ವ ಮತ್ತು ಸೇನೆಯ ವಿಸ್ತಾರ ಹಾಗೂ ಅದರ ಅಘಾತತೆಯು ತಿಳಿಯುತ್ತದೆ. ಆಳುಗಳೋ ಧನುಜರಿಗೆ ವಿಗತ ಕೃಪಾಳುಗಳೋ ಮರೆವೊಗಲು ಕರುಣಾಳುಗಳೋ ಕದನಕ್ಕೆ ಕರೆವನ್ನಾಳು ಬಲ್ಲಾಳು ಆಳುಗಳು ಹಗೆಯವನ ಹೆಂಡಿರ ಗೋಳುಗಳು ಮಗುಳವನ ಹಿಂಡಿನ ನೀಲನರ್ಬುದ ಪದ್ಮ ಪಡೆಗಳಲ್ಲಿ ಆಳುದೋರಿದನು ಕರುಣಿ ಜಾಂಬವ ಬೊಮ್ಮ ಸಂಭವ ಹರಿಯ ಕಾಂಬವ ನಮಿತ ಶಾಂಭವ ಹರುಷಗೊಂಬವ ಹಿರಿಯನೆಂಬವ ಹರಸಿಕೊಂಬವನು ಹರಣ ಮಾಂಬವ ಕೆಡದಿರೆಂಬವ ತಿರುಗೆ ತಿಂಬವ ಖಳನ ಬಿಂಬವ ಮರಳನೆಂಬವ ಮಂತ್ರಿ ಎಂಬವ ಮುಂದೆ ನಿಂತಿರ್ದ. ಕಾವ್ಯದ ಬೇರೆ ಭಾಗಗಳಿಗಿಂತ ಈ ಭಾಗದಲ್ಲಿ ರಾಮ ಕಥೆಯು ನಿಧಾನವಾಗಿ ಸಾಗುತ್ತದೆ. ಕಪಿಸೇನೆಯ ವರ್ಣನೆಗೆ ಕವಿಯು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಂತೆ ಭಾಸವಾಗುತ್ತದೆ. ಹಲವಾರು ಪದ್ಯಗಳಲ್ಲಿ ಕಪಿ ಸೇನೆಯ ಬಗ್ಗೆ ವಿವರವಾಗಿ ವಿವರಿಸುತ್ತಾನೆ ಕವಿ ಬತ್ತಲೇಶ್ವರ. ರಾಮ ಸೇನೆಯ ಆಳುಗಳು ರಾಕ್ಷಸರನ್ನು ಇನ್ನಿಲ್ಲವಾಗಿಸುವ ಕೃಪಾಳುಗಳು ಆಗಿದ್ದಾರೆ. ಶತ್ರು ಮರ್ದನರಾದ ಇವರು ಶರಣು ಬಂದವರಿಗೆ ಕರುಣಾಳುಗಳು ಆಗಿದ್ದಾರೆ. ಶ್ರೀರಾಮನ ಹಾಗೆ ಕದನ ಬಲ್ಲಾಳುಗಳಾದ ಕಪಿಸೇನೆಯ ಭಟರು ಶತ್ರುವಿನ ಹೆಂಡತಿಗೆ ಗೋಳಾಗಿ ಮಾರ್ಪಾಡಾಗುತ್ತಾರೆ. ಹೀಗೆ ಬಗೆ ಬಗೆಯಲ್ಲಿ ವರ್ಣಿಸುವಲ್ಲಿ ಕನ್ನಡದ ಪದಗಳ ಶ್ರೀಮಂತಿಕೆಯನ್ನು ಕವಿ ಬಳಸಿಕೊಂಡಿದ್ದಾನೆ. ಸುಗ್ರೀವನ ಸೇನೆಯಲ್ಲಿ ಹಿರಿಯನಾದ ಜಾಂಬವಂತನಿದ್ದಾನೆ. ಅವನ ಬಗ್ಗೆ ಕವಿಯು ಬಣ್ಣಿಸುವ ಪರಿಯು ಅನನ್ಯವಾಗಿದೆ. ಬ್ರಹ್ಮ ಪುತ್ರನಾದಂತಹ ಜಾಂಬವನು ಒಳ್ಳೆಯವರಿಗೆ ಒಳ್ಳೆಯವನು, ಕರುಣಿಯು. ಸದಾ ಹರಿಯನ್ನೇ ಭಜಿಸುವವ ಹರಿಯನ್ನೇ ಎಲ್ಲ ಕಡೆಯೂ ಕಾಣುತ್ತಾನೆ. ಹಾಗೆಂದು ಹರಿಯ ಜೊತೆಗೆ ಶಂಭುವಿಗೂ ನಮಿಸುವವನು ಆತ. ತಾನು ಮಾಡುವ ಸತ್ಕಾರ್ಯಗಳಿಗೆ ದೇವಾದಿ ದೇವತೆಗಳು ಸದಾ ಹರಸುತ್ತಾ ಇರುತ್ತಾರೆ. ಕೆಡಬಾರದು ಎಂಬ ಬುದ್ಧಿವಾದದ ಮಾತುಗಳಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವ ಈತನು ತನ್ನ ವಿರುದ್ಧ ತಿರುಗಿಬಿದ್ದವರಿಗೆ ಅವರ ಸೊಕ್ಕನ್ನು ಮುರಿದು ಮರಳಿ ಬಾರದ ಲೋಕಕ್ಕೆ ಕಳುಹಿಸಬಹುದಾದಂತಹ ವೀರನೂ ಆಗಿದ್ದಾನೆ. ಅಂತಹ ವೃದ್ಧ ಮಹಾಮಂತ್ರಿಯಾದ ಜಾಂಬವನು ಶ್ರೀರಾಮನ ಮುಂದೆ ಏನು ಮಾಡಬೇಕು ಎಂದು ತಿಳಿಯುವುದಕ್ಕಾಗಿ ನಿಂತಿದ್ದಾನೆ ಎನ್ನುವಲ್ಲಿ ಶ್ರೀರಾಮ ಸೇನೆಯು ವೀರಾದಿ ವೀರರನ್ನು, ಶೂರರನ್ನು, ಕರುಣಾಳುಗಳನ್ನು, ಸಮಚಿತ್ತವುಳ್ಳವರನ್ನು, ಯುವಕರನ್ನು, ಹಿರಿಯರನ್ನು ಹೊಂದಿದೆ. ಹೀಗೆ ಎಲ್ಲ ರೀತಿಯಿಂದಲೂ ಸಮತೋಲನದಿಂದ ಕೂಡಿದ್ದಾಗಿದೆ ಎಂದು ಕವಿಯು ತನ್ನ ಕಾವ್ಯದ ಮೂಲಕ ತೋರಿಸಿ ನಮ್ಮಲ್ಲಿ ಸುಗ್ರೀವನ ಅರಸುತನದ ಕುರಿತಾಗಿ ಸದಭಿಪ್ರಾಯವನ್ನು ಮೂಡಿಸುತ್ತಾನೆ.
ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 65ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.